ಸರ್, ಈಗ ನಿಮ್ಮ ಶಾಸಕರೊಬ್ಬರು ಮೈತ್ರಿ ಮಾಡಿಕೊಂಡ್ರೆ ನಮಗೆ ಸಹಮತ ಇಲ್ಲ. ನಿಮ್ಗೆ ಯಾತಕ್ಕೆ ಅಷ್ಟು ದೊಡ್ಡ ಇದು ಮಾಡ್ತೀರಿ? ವೈಯಕ್ತಿಕವಾಗಿ ಅವ್ರ ಭಾವನೆ ಅವರು ಬೇರೆ ಹಿಂದಿನ ಕೆಲವು ಘಟನೆಗಳಿಂದ ಹೇಳ್ಕೊಂಡಿದ್ದಾರೆ. ನಮ್ಮನೆ ಹುಡುಗ ಅವರು ನೆನ್ನೆ ಕೊಟ್ಟಂಥ ಹೇಳಿಕೆ ಅದೇನೋ ದೊಡ್ಡ ಸ್ಫೋಟ ಆಗ್ತಕ್ಕಂಥದ್ದು ಏನಲ್ಲ. ಅವ್ರ ಭಾವನೆ ವೈಯಕ್ತಿಕ ಭಾವನೆ ಹಿಂದೆ ನಮಗೆಲ್ಲ ಅನ್ಯಾಯ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಮನಸ್ಥಾನಿಕರು ಹೇಳ್ಕೊಂಡಿದ್ದಾರೆ. ಸರಿಪಡಿಸ್ತೀವಿ, ಅದೇನು ಸಮಸ್ಯೆ ಇಲ್ಲ. ಸರ್, ಎಲ್ಲ ನಾವು ಒಂದು ಕಡೆ ಸೇರಿ ಮಾತಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲ ಆಮೇಲೆ ಮಾತಾಡ್ತೀನಿ ಬನ್ನಿ ಬಿಡೋದ್ರೆ ಯಾಕೆ ತಲೆ ಕೆಡಿಸ್ಕೊತೀರಿ? ಯಾರು ಮಾತಾಡ್ಕೊಂಡವ್ರೆ? ಯಾರ ಜೊತೆ ಮಾತಾಡೋರೆ? ಯಾರ ಜೊತೆ ಮಾತಾಡೋರೆ? ನಾವೇ ಸೇರಿ ಮಾತಾಡ. ಯಾರು ನಾವೇ ಅಂದ್ರೆ ಯಾರು? ಅವರೇ ಹೇಳ್ಕೊಂಡಿದ್ದಾರೆ ಸರ್. ನಾವೇ ಅಂದ್ರೆ ಅವರೇ ಕೂತ್ಕೊಂಡು ಮಾತಾಡ್ಕೊಂಡವ್ರೆ. ಅದು ಯಾಕೆ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀರಿ? ಅದೇನು ಅಂತ ದೊಡ್ಡ ವಿಷಯ ಅಲ್ಲ. ಅದನ್ನು ಎನ್ಕರೇಜ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮನೆ ಮಕ್ಕಳು ನಾವು ಸರಿಪಡಿಸ್ತೀವಿ ಅವೆಲ್ಲ. ಸರ್, ರಾಮನಗರದ ರಾಜಕಾರಣದ ವಿಚಾರದಲ್ಲಿ DK ಸುರೇಶ್ ಅವರು ಅವೆಲ್ಲ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಬನ್ನಿ. ಯಾರ್ರೀ ಹೇಳಿದಾರೋ? ಯಾಕೆ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ. ಈಗ ನಾನು ನೆನ್ನೆನೂ ಹೇಳಿದ್ದೆ, ಸೀಟ್ ಹಂಚಿಕೆ ಬಗ್ಗೆ ಚರ್ಚೆನೇ ಆಗಿಲ್ಲ, ಪ್ರಿಲಿಮಿನರಿ ಸ್ಟೇಜ್ ಇವೆಲ್ಲ ಅಂತ ಹೇಳಿದ್ನಿ. ನೀವೇ ಊಹೆ ಮಾಡ್ಕೊಂಡು ಅವ್ರು ಯಾರೋ ಅತಂತ್ರ ಆದರು, ಇವ್ರು ಯಾರೋ ಆದರು, ಇದನ್ನು ಯಾತಕ್ಕೆ ನೀವು ಪ್ರಚಾರ ಮಾಡ್ತೀರಿ? ಚರ್ಚೆನೇ ಆಗಿದೆ. ನೀವೇ ಊಹೆ ಮಾಡ್ಕೊಂಡು ನೀವೇ ಇದನ್ನೆಲ್ಲ ಹೇಳ್ಕೊಂಡು ಇದನ್ನು ಯಾತಕ್ಕೆ ಪ್ರತಿಕ್ರಿಯೆ ಮಾಡೋಕ್ಕತ್ತೀರಿ? ಚರ್ಚೆನೇ ಆಗಿಲ್ಲ. ಯಾರು ಅತಂತ್ರ ಆಗ್ತಾರೋ ಮೊದಲು ನನಗೆ ಬೇಕಾಗಿರೋದು ರಾಜ್ಯದ ಜನತೆ ಸಮಸ್ಯೆ. ನನ್ನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಲೋಡ್ ಶೆಡ್ಡಿಂಗ್ ನಡೀತಿದೆ ಅನಫಿಷಿಯಲಿ. ಇವತ್ತು ರೈತರ ಪರಿಸ್ಥಿತಿಗಳು ಏನಾಗಿದೆ ನನಗೆ ಅದ್ರ ಚಿಂತೆ. ಇಲ್ಲಿ ಯಾರೋ ಅತಂತ್ರ ಇದೆಲ್ಲ ನನಗದು ಪ್ರಶ್ನೆ ಅಲ್ಲ. ನೀವು ಅತಂತ್ರ ಅದು ಇದು ಅಂತ ನೀವು ಹೇಳೋದಕ್ಕೆ ನಾನೇನು ಸಮಜಾಯಿಷಿ ಕೊಡಲಿ? ಅದು ಯಾವುದು ಚರ್ಚೆನೇ? ಯಾವ ಸಿದ್ಧಾಂತ ಅಲ್ವೇ? ಈಗ ನೆನ್ನೆ ಹರಿಪ್ರಸಾದ್ ಏನು ಭಾಷಣ ಮಾಡಿದ್ರು? ನೆನ್ನೆ ದಿನ ಹರಿಪ್ರಸಾದ್ ಭಾಷಣ ಯಾರ ಬಗ್ಗೆ ಮಾತನಾಡಿದ್ದಾರೆ? ಯಾರು ಆದ್ವಾನಿ ಅವ್ರನ್ನ ಹೋಗಿ ಭೇಟಿ ಮಾಡಿದರು BJPಗೆ ಸೇರಲಿಕ್ಕೆ? ಈಗ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಕೊಂಡು ಕೂತಿಲ್ವಾ? ಈ ಸಿದ್ಧಾಂತನ ನಾವು ಮಾಡಿದ್ರೆ ನೇರವಾಗಿ ಮಾಡ್ತೀವಿ. ಸಿದ್ಧಾಂತಕ್ಕೂ ಜನಗಳ ಬದುಕಿಗೂ ಭಾಳ ವ್ಯತ್ಯಾಸ ಇದೆ. ಸಿದ್ಧಾಂತ ಒಂದು ಭಾಗ, ಜನಗಳ ಬದುಕು ಬೇರೆ. ಸರ್, ಈಗ ನಿಮ್ಮ ಶಾಸಕರೊಬ್ಬರು ಮೈತ್ರಿ ಮಾಡಿಕೊಂಡ್ರೆ ನಮಗೆ ಸಹಮತ ಇಲ್ಲ. ನಿಮ್ಗೆ ಯಾತಕ್ಕೆ ಅಷ್ಟು ದೊಡ್ಡ ಇದು ಮಾಡ್ತೀರಿ? ವೈಯಕ್ತಿಕವಾಗಿ ಅವ್ರ ಭಾವನೆ ಅವರು ಬೇರೆ ಹಿಂದಿನ ಕೆಲವು ಘಟನೆಗಳಿಂದ ಹೇಳ್ಕೊಂಡಿದ್ದಾರೆ. ನಮ್ಮನೆ ಹುಡುಗ ಅವರು ನೆನ್ನೆ ಕೊಟ್ಟಂಥ ಹೇಳಿಕೆ ಅದೇನೋ ದೊಡ್ಡ ಸ್ಫೋಟ ಆಗ್ತಕ್ಕಂಥದ್ದು ಏನಲ್ಲ. ಅವ್ರ ಭಾವನೆ ವೈಯಕ್ತಿಕ ಭಾವನೆ ಹಿಂದೆ ನಮಗೆಲ್ಲ ಅನ್ಯಾಯ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಮನಸ್ಥಾನಿಕರು ಹೇಳ್ಕೊಂಡಿದ್ದಾರೆ. ಸರಿಪಡಿಸ್ತೀವಿ, ಅದೇನು ಸಮಸ್ಯೆ ಇಲ್ಲ.